ಇರಾನ್ನ ಕುಡಿಯುವ ನೀರಿನ ಘಟಕಗಳ ಮೇಲೆ ದಾಳಿ ಆಗಿದೆ. ದಕ್ಷಿಣ ಇರಾನ್ನ ಸಿರಿಕ್ ಪ್ರದೇಶದಲ್ಲಿ ಅಮೆರಿಕ ದಾಳಿ ಮಾಡಿರೋದು. ಬೊಮಾನಿ ಪ್ರದೇಶದಲ್ಲಿ ದಾಳಿಯನ್ನ ಮಾಡಲಾಗಿದೆ. 2 ನೀರಿನ ಘಟಕಕ್ಕೆ ಹಾನಿಯಾಗಿರುವ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಕುಡಿಯುವ ನೀರಿನ ಪೂರೈಕೆ ಸ್ಥಗಿತ ಮಾಡಿರೋದು ಇರಾನ್. ನೋಡಿ, ಇದು ಸಮಸ್ಯೆ ಆಗುತ್ತೆ. ಯುದ್ಧ ಅನ್ನೋದು ಈ ಮೂಲಭೂತ ಸೌಕರ್ಯ ಅಥವಾ ಬೇಸಿಕ್ ನೀಡ್ ಅಂತ ನಾವು ಏನು ಹೇಳ್ತೀವಿ ಅಂದರೆ ಈ ನೀರಾಗಿರ್ಬೋದು ಅಥವಾ ಆಹಾರದ ವ್ಯವಸ್ಥೆ ಆಗಿರ್ಬೋದು, ಸ್ಕೂಲು, ಆಮೇಲೆ ಹಾಸ್ಪಿಟಲ್ಸ್ಗಳು, ಈ ಥರದ ಕಡೆ ಅಟ್ಯಾಕ್ಸ್ ಆಗಿಬಿಡ್ತು ಅಂತ ಅಂದರೆ ಆ ಯುದ್ಧ ಪರಿಣಾಮಕಾರಿಯಾಗಿ ಆಗ್ತಾ ಇದೆ ಅಂತ, ಮತ್ತು ಅದು ನೇರವಾಗಿ ನಾಗರಿಕರ ಮೇಲೇ ಸಮಸ್ಯೆ ಅಥವಾ ಹೊಡೆತವನ್ನು ಕೊಡ್ತಾ ಇದೆ ಅಂತ. ಈಗ ನೀರಿನ ಘಟಕವನ್ನು ಟಾರ್ಗೆಟ್ ಮಾಡಿ ಇಲ್ಲಿ ಅಟ್ಯಾಕ್ಸನ್ನು ಮಾಡಿರೋದು. ಇದರಿಂದ ನೋಡಿ, ನೀರಿನ ಪೂರೈಕೆ ಸ್ಥಗಿತ ಮಾಡಿದೆ ಇರಾನ್. ಎಷ್ಟು ಸಮಸ್ಯೆಗಳಾಗತ್ತೆ. ಈಗ ಕುಡಿಯೋದಕ್ಕೂ ನೀರಿರಲ್ಲ, ಯಾವುದಕ್ಕೂ ನೀರಿರಲ್ಲ, ಆ ಥರದೊಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಕಾರಣ ಯುದ್ಧ. ಕೆಲವು ಪ್ರದೇಶಗಳಲ್ಲಿ ಆಲ್ರೆಡಿ ಕರೆಂಟೇ ಇಲ್ಲ, ಕೆಲವು ಪ್ರದೇಶಗಳಲ್ಲಿ ಆಲ್ರೆಡಿ ಇಂಟರ್ನೆಟ್ಟೇ ಇಲ್ಲ, ಕೆಲವು ಪ್ರದೇಶಗಳಲ್ಲಿ ನೀರಿನ ಕೊರತೆ. ಸೊ ಈ ಥರದ ಸಿಚುವೇಶನ್ ಮತ್ತಷ್ಟು ಬಿಗಡಾಯಿಸೋ ಹಾಗೆ ಸಂದಿಗ್ಧ ಪರಿಸ್ಥಿತಿಯನ್ನು ತಂದೊಡ್ಡುವಂತೆ ಮಾಡಿಬಿಡುತ್ತೆ. ಈಗ ಆಗ್ತಾ ಇರೋದು ಕೂಡ ಅದೇ. ಪ್ರಮುಖವಾಗಿ ಯಾವುದನ್ನು ಟಾರ್ಗೆಟ್ ಮಾಡಿದ್ರೆ ಎಫೆಕ್ಟ್ ಆಗುತ್ತೆ, ಆ ದೇಶ ನಲುಗಿ ಹೋಗುತ್ತೆ, ಅವುಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ಕಳೆದ ಬಾರಿ ಮ್ಯಾರಥಾನ್ ಆಗಾಯಿತು ನೋಡಿ ಅಟ್ಯಾಕ್ಸ್ಗಳು. ಆಗ ಹಾಸ್ಪಿಟಲ್ಸ್ಗಳು, ಸ್ಕೂಲ್ಸ್ಗಳು, ಇವುಗಳನ್ನು ಟಾರ್ಗೆಟ್ ಮಾಡ್ತಾ ಇದ್ರು.